ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇವತ್ತು ನಾವು ಆಗುಂಬೆ ಕಡೆ ಹೋಗ್ತಾ ಇದ್ದೇವೆ. ಆಗುಂಬೆ ಅಂದರೆ ಕರ್ನಾಟಕದ ಚಿರಪುಂಜಿ ಅಂತ ಹೆಸರು. ನಮ್ಮ ಮಗುವಿಗೆ ರಜೆ ಇರೋದ್ರಿಂದ ಇವತ್ತು ನಾವು ಹೊರಗಡೆ ಸುತ್ತಾಡಲಿಕ್ಕೆ ಹೋಗುವಂತ. ಹಾಗೆ ಆಗುಂಬೆ, ಕೊಪ್ಪ ಮತ್ತು ಮಣಿಪಾಲ್ ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಅಲ್ಲಿದೆಲ್ಲ ವಿಷಯ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕದ ಚಿರಪುಂಜಿ ಆಗುಂಬೆ ಘಾಟ್ನಲ್ಲಿ ಹೋಗಬೇಕಾದ್ರೆ ಮಂಗಗಳ ಸಾಲು ಸಾಲು. ಇಲ್ಲಿ ಹಲವಾರು ವೈಶಿಷ್ಟ್ಯಗಳಿವೆ. ಅದರಲ್ಲಿ ಆಗುಂಬೆ ವ್ಯೂ ಪಾಯಿಂಟ್. ಇಲ್ಲಿ ಸೂರ್ಯಾಸ್ತಮಾನದ ದೃಶ್ಯ ಅದ್ಭುತವಾಗಿದೆ. ಈಗ ಮಳೆಗಾಲ ಆಗಿದ್ದರಿಂದ ಮೋಡ ಕವಿದು ಕಾಣುವುದಿಲ್ಲ. ಆದರೆ ಇಲ್ಲಿಂದ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದೆ. ನೋಡ್ಬೋದು ನೀವು, ನಾನು ತೋರಿಸ್ತಾ ಇದ್ದೇನೆ. ಮೋಡಗಳ ಮಧ್ಯದಿಂದ ಬೆಟ್ಟ ಗುಡ್ಡಗಳು ತುಂಬ ಸುಂದರವಾಗಿ ಕಾಣ್ತಾ ಉಂಟು. ದೂರದಲ್ಲಿ ಕಾಣುವ ಜಲಪಾತ ಅದಂತೂ ಅದ್ಭುತವಾದ ದೃಶ್ಯ. ಇನ್ನು ಜಲಪಾತಗಳು, ವಂಜನೆ ಜಲಪಾತ ಅಂತಿದೆ. ಅದು ಇತಿಹಾಸ ಪ್ರಕೃತಿ ಎರಡರ ಸಂಯೋಜನೆಯಾಗಿದೆ. ಬರ್ಕನ ಜಲಪಾತ, ಕೂಡ್ಲು ತೀರ್ಥ, ಸಿರಿಮನೆ ಫಾಲ್ಸ್, ಅದೇ ರೀತಿ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಎಲ್ಲ ತುಂಬ ಸುಂದರವಾಗಿ ನೀವು ನೋಡ್ಬೋದು. ಮೇಲೆ ನಿಂತು ವ್ಯೂ ಪಾಯಿಂಟ್ನಿಂದ ಕೆಳಗೆ ನೋಡಿದರೆ ಹೇರ್ ಪಿನ್ ಬೆಂಡ್ ಅಂತ ಹೆಸರು. ಇದು ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ. ಅದೇ ರೀತಿ ಇಲ್ಲಿ ಡ್ರೈವ್ ಮಾಡೋದು ಅಷ್ಟೇ ಅದ್ಭುತವಾದ ಅನುಭವವನ್ನು ನಿಮಗೆ ಕೊಡ್ತದೆ. ಆಗುಂಬೆ ಹಳೆ ಕಥೆಗಳಿಗೂ ಪ್ರಸಿದ್ಧ. ಇಲ್ಲಿನ ಜನಜೀವನ ಇನ್ನೂ ನೈಸರ್ಗಿಕತೆಯೊಡನೆ ತಾಳಮೇಳದಲ್ಲಿದೆ. ಜನರು ಬಹುಪಾಲು ಕೃಷಿಯಲ್ಲಿ ನಿರತರಾಗಿದ್ದಾರೆ. ಹತ್ತಿರದ ಕೆಲ ದೇವಾಲಯಗಳು ಹಳೆಯ ಶಿಲಾಶಾಸ್ತ್ರಗಳಿಂದ ಕೂಡಿದೆ. ಈ ರೀತಿ ಆಗುಂಬೆ ನೋಡಿದಷ್ಟು ಮತ್ತೊಮ್ಮೆ ಇನ್ನೊಮ್ಮೆ ಹೋಗಬೇಕಂತ ಮನಸ್ಸಾಗ್ತದೆ. ಆಗುಂಬೆ ಬಸ್ಸು, ಬೈಕ್ ಅಥವಾ ಕಾರಿನಲ್ಲಿ ಸುಲಭವಾಗಿ ಹೋಗ್ಬೋದು. ನಿಕಟವಾದ ರೈಲ್ವೆ ಸ್ಟೇಷನ್ ಅಂದರೆ ಉಡುಪಿಯಿಂದ 50 ಕಿಲೋಮೀಟರ್, ಮ್ಯಾಂಗ್ಳೂರು ವಿಮಾನ ನಿಲ್ದಾಣ 100 ಕಿಲೋಮೀಟರ್, ಶಿವಮೊಗ್ಗ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಆಗುಂಬೆಯಿಂದ ಮೇಲೆ ಹೋದರೆ ಕೊಪ್ಪ ಪ್ರದೇಶ ಹಿಂದಿನಿಂದಲೂ ಕಾಫಿ ಬೆಳೆಯುವ ಪ್ರದೇಶವಾಗಿದೆ. ಬ್ರಿಟಿಷ್ ಕಾಲದಿಂದಲೂ ಇಲ್ಲಿ ಕಾಫಿ ಎಸ್ಟೇಟ್ಗಳೆಲ್ಲ ತುಂಬ ಇದೆ. ಇಲ್ಲಿನ ಆರ್ಥಿಕತೆಯ ಬುನಾದಿ ಕೃಷಿ, ಮುಖ್ಯವಾಗಿ ಕಾಫಿ, ಅಡಿಕೆ, ಮೆಣಸು ಮತ್ತು ಅಲಸಂದೆ. ಕಾಫಿಯ ಗುಣಮಟ್ಟ ಮತ್ತು ಪ್ರದೇಶವನ್ನು ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಗೆ ತಂದುಕೊಟ್ಟಿದೆ. ಇಲ್ಲಿ ತಯಾರಾಗುವ ಅರೇಬಿಕಾ ಮತ್ತು ಲಾಬಸ್ಟಾ ಕಾಫಿ ಬೆಲೆಗೆ ದೊಡ್ಡ ಬೇಡಿಕೆ ಇದೆ. ಕೊಪ್ಪಗೆ ಭೇಟಿ ನೀಡಿದರೆ ಸಕ್ಕರೆಬೈಲು, ಎಲಿಫೆಂಟ್ ಕ್ಯಾಂಪ್, ಆಗುಂಬೆ, ಕೂಡ್ಲು ತೀರ್ಥ ಜಲಪಾತ ಎಲ್ಲವೂ ಅದ್ಭುತ. ಅದೇ ರೀತಿ ಸಂತೆಹಕ್ಕೊಲೆ ಎಂಬ ಕೋಟೆಗೂ ಮೊದಲು ಭೇಟಿ ನೀಡಬೇಕು. ಪ್ರಕೃತಿ ಪ್ರಿಯರಿಗಾಗಿ ಟ್ರೆಕ್ಕಿಂಗ್, ಬೆಟ್ಟದ ಹಾದಿಗಳು. ಕೊಪ್ಪಪೇಟೆ ಕೇವಲ ಒಂದು ಸ್ಥಳವಲ್ಲ, ಇದು ಅನುಭವಿಸಬೇಕಾದ ತಾಣ. ಪ್ರಕೃತಿ, ಶಾಂತಿ, ಕೃಷಿ, ಸಂಸ್ಕೃತಿ ಈ ಎಲ್ಲ ಜ್ಞಾನಗಳನ್ನು ತರುವ ಸೂರಣ. ಇಲ್ಲಿ ಹೂಗಳೆಲ್ಲ ಚಳಿಗೆ ತುಂಬ ಚೆನ್ನಾಗಿ ಅರಳ್ತದೆ. ನಮ್ಮ ಊರಲ್ಲಿ ಸೆಕೆ, ಹಾಗಾಗಿ ಅಷ್ಟು ಒಳ್ಳೆಯದಾಗೋದಿಲ್ಲ. ಇಲ್ಲಿಯ ಚಳಿಗೆ ಹೂಗಳೆಲ್ಲ ಎಷ್ಟು ಚೆಂದಾಗಿ ಅರಳಿ ನಿಂತಿದೆ ನೀವು ನೋಡ್ಬೋದು. ಆಗುಂಬೆ ಕೊಪ್ಪ ಪ್ರವಾಸ ಒಂದು ಅನುಭವ. ಇದು ಕೇವಲ ನೇಸರನ್ನು ನೋಡುವ ಸ್ಥಳವಲ್ಲ, ಇದು ನಿಸರ್ಗವನ್ನು ಅನುಭವಿಸುವ, ಕೇಳುವ ಹಾಗೂ ಗೌರವಿಸುವ ಸ್ಥಳ. ನೀವು ಮಳೆಗಾಲದಲ್ಲಿ ಹೋಗಿದರೆ ಅದು ನೆನಪಿನಲ್ಲಿ ಉಳಿಯುವ ಸ್ಥಳವಾಗಿ ನಿಮಗೆ ಅನುಭವ ಆಗ್ತದೆ. ಇಲ್ಲಿಯ ವೆದರ್ ಅಷ್ಟು ಒಳ್ಳೆಯದಾಗಿರ್ತದೆ. ಅದೇ ರೀತಿ ಜಲಪಾತ, ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ನೋಡಲಿಕ್ಕೆ ಆಗುಂಬೆ ಕೊಪ್ಪ ನಾವು ಪ್ರವಾಸ ಮಾಡಬೇಕು. ಅದೇ ಇಲ್ಲಿ ಈ ಘಾಟಿಯಲ್ಲಿ ಮೇಲೆ ಕೆಳಗೆ ಹೋಗುವಾಗ ಅದರ ಒಂದು ಅನುಭವ ಅದಂತೂ ಅದ್ಭುತ, ವರ್ಣಿಸಲಿಕ್ಕೆ ಅಸಾಧ್ಯ. ಇನ್ನು ಇಲ್ಲಿಂದ ಕೆಳಗೆ ಬರೋದಾದರೆ ಮಣಿಪಾಲ್ ರೋಡಲ್ಲಿ ಬರಬೇಕು ನಾವು. ಮಣಿಪಾಲ್ ಬಗ್ಗೆ ನಿಮಗೆ ಒಂದಷ್ಟು ವಿಷಯಗಳನ್ನು ನಾನು ಹೇಳ್ತೇನೆ. ಒಂದು ಕಾಲದಲ್ಲಿ ಇಡೀ ಹಳ್ಳಿಯಾಗಿದ್ದ ಮಣಿಪಾಲ ಇವತ್ತು ಭಾರತದಲ್ಲಿಯೇ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ನಗರವಾಯಿತು. ಇವತ್ತು ಹಾಗೆ ನಾವು ಬರಬೇಕಾದರೆ ಮಣಿಪಾಲ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ನೀಡಲಿಕ್ಕೆ ಇಷ್ಟಪಡುತ್ತೇನೆ. ಮಣಿಪಾಲ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಅಂದರೆ ಪ್ರಸಿದ್ಧ ಪಟ್ಟಣ.
ಇದು ಅರಬ್ಬಿ ಸಮುದ್ರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿಗೆ ಹೋಗಲು 65 ಕಿಲೋಮೀಟರ್ ದೂರ ಇದೆ. ಈಗ ಮಣಿಪಾಲ್ ಅಂದರೆ ವಿದ್ಯಾಕ್ಷೇತ್ರವಾಗಿದೆ. ವಿಶ್ವದ ಅನೇಕ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯೆಯನ್ನು ಕಲಿಯುತ್ತಾರೆ. ಪ್ರಮುಖ ಕಾಲೇಜುಗಳು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, MIT, ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಇವೆಲ್ಲವೂ ವಿಶ್ವ ದಾಖಲೆ ಮಟ್ಟದ ಶಿಕ್ಷಣ ನೀಡುತ್ತದೆ. ಮಣಿಪಾಲಲ್ಲಿ 50ಕ್ಕಿಂತ ಅಧಿಕ ರಾಷ್ಟ್ರಗಳ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇದರಿಂದಾಗಿ ಇಲ್ಲಿನ ಕ್ಯಾಂಪಸ್ಗಳು ಬಹು ಸಾಂಸ್ಕೃತಿಕರವಾಗಿದೆ. ಇದು ಒಂದು ಗ್ಲೋಬಲ್ ವಿಲೇಜ್ ಆಗಿ ಬೆಳೆದಿದೆ. ಮಣಿಪಾಲ್ ಖಾಲಿ ವಿದ್ಯೆಗಷ್ಟೇ ಅಲ್ಲ, ಇಲ್ಲಿ ನೋಡೋದಕ್ಕೂ ಸಹ ಹಲವಾರು ಕಡೆಗಳಿವೆ. ಎಂಡ್ ಪಾಯಿಂಟ್ ಇದೆ, ಸನ್ಸೆಟ್ ನೋಡುವ ಹೆಸರಾಂತ ತಾಣ. ಮಣಿಪಾಲ್ ಲೇಕ್, ಅಲ್ಲಿ ಜಾಗಿಂಗ್, ಬೋಟಿಂಗ್ ಎಲ್ಲ ಮಾಡಲಿಕ್ಕಿದೆ. ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅಂತ ಇದೆ, ಅಲ್ಲಿ ಕಲೆ ಮತ್ತು ಇತಿಹಾಸವನ್ನು ಕಾಣ್ಬೋದು. ಪ್ಲಾಂಟೇಷನ್ ಮತ್ತು ಅನಾಟಮಿ ಮ್ಯೂಸಿಯಂ, ಇದೆಲ್ಲವೂ ವಿದ್ಯಾರ್ಥಿಗಳಿಗೂ ಪ್ರವಾಸಿಗರಿಗೂ ತೀರಾ ಇಷ್ಟವಾಗುತ್ತದೆ. ಮಣಿಪಾಲ್ ಹಾಸ್ಪಿಟಲ್ಸ್ ಎಂಬ ಹೆಸರೇ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ವಿಶ್ವ ದಾಖಲೆಯನ್ನು ಪಡೆದಿದೆ. ಇಲ್ಲಿ ಟಾಪ್ ಕ್ಲಾಸ್ ಹಾಸ್ಪಿಟಲ್ಸ್, ಮೆಡಿಕಲ್ ರಿಸರ್ಚ್ ಸೆಂಟರ್ಸ್ ಇದೆ. ಇದು ದೇಶದ ಹೆಲ್ತ್ ಟೂರಿಸಂಗಳಲ್ಲಿ ಒಂದು ಹಾಟ್ಸ್ಪಾಟ್ ಆಗಿದೆ ಎಂದು ಹೇಳ್ಬೋದು. ಮಣಿಪಾಲ್ ಅಂದರೆ ಇದು ಕೇವಲ ಊರಲ್ಲ, ಇದು ಕನಸು ಕಂಡು ಸಾಧಿಸಲು ಸಾಧ್ಯವಿರುವ ಸ್ಥಳ. 4 ದಶಕಗಳಲ್ಲಿ ಹಳ್ಳಿಯಿಂದ ವಿಶ್ವದ ದಿಕ್ಕು ಹಿಡಿದ ಈ ಊರಿನ ಪ್ರಗತಿ ಪ್ರೇರಣೆಯಾಗಿದೆ. ಇಂಥ ವಿದ್ಯಾನಗರಿ ನೋಡಬೇಕು ಅಂದರೆ ಮಣಿಪಾಲಕ್ಕೆ ಒಮ್ಮೆ ಭೇಟಿ ನೀಡಬೇಕು. ಅಷ್ಟು ಸುಂದರವಾದ ನಮ್ಮ ಮಣಿಪಾಲವನ್ನು ನೋಡಲು ಮರೆಯಬೇಡಿ. ಇವತ್ತಿನ ವಿಡಿಯೋದಲ್ಲಿ ಆಗುಂಬೆ, ನಂತರ ಕೊಪ್ಪ, ಆನಂತರ ಮಣಿಪಾಲ್, ಈ ರೀತಿ 3ರ ಬಗ್ಗೆಯೂ ನಾನು ಸ್ವಲ್ಪ ವಿವರಣೆಯನ್ನು ನಿಮಗೆ ನೀಡಿದೆ. ನನ್ನ ವಿಡಿಯೋವನ್ನು ನೀವು ಇಷ್ಟಪಡ್ತೀರಿ ಅಂತ ಅಂದ್ಕೊಳ್ತೇನೆ. ರಾತ್ರಿ ಹೊತ್ತಲ್ಲಿ ಸುಂದರ ನಗರಿ ಮಣಿಪಾಲದ ಅಂದವನ್ನು ನೋಡಿಕೊಂಡು ಎಂಜಾಯ್ ಮಾಡಿ. ಇಲ್ಲಿ ಊರಿಗೆ ಭೇಟಿ ನೀಡಿದರೆ ಖಂಡಿತ ಮಣಿಪಾಲ್, ಆಗುಂಬೆ, ಕೊಪ್ಪವನ್ನು ಭೇಟಿ ನೀಡೋದನ್ನು ಮರಿಬೇಡಿ. ಇದರೊಂದಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.